ಇನ್ನು CCTVಯಲ್ಲಿ ಇರೋದು ಅಂದರೆ ರಾಮೇಶ್ವರಂ ಕೆಫೆನಲ್ಲಿ ಆತ ಬಾಂಬ್ ಇಟ್ಬಿಟ್ಟು ಬರ್ತಾನಲ್ಲ, ಅವಾಗ ಅಲ್ಲಿ CCTVಯಲ್ಲಿ ಇರೋದು ಮುಸಾವೀರ್, ಈತ ತೀರ್ಥಹಳ್ಳಿಯವನು ಅಂತ ಮಾಹಿತಿ ಸಿಗುತ್ತೆ ಪೊಲೀಸರಿಗೆ. ಹೆಂಗೆ ಅಂದರೆ ಶಿವಮೊಗ್ಗ ಠಾಣೆ ಒಂದರಲ್ಲಿ ಶಂಕಿತನ ಗುರುತು ಪತ್ತೆ ಹಚ್ಚಿದ್ದ ಒಬ್ಬ ಗಾಂಜಾ ಆರೋಪಿ. ಗಾಂಜಾ ಕೇಸಲ್ಲಿ ಬಂಧನ ಆಗಿದ್ದ ಓರ್ವ ಆರೋಪಿ ಗುರುತನ್ನು ಪತ್ತೆ ಹಚ್ತಾನೆ. NIA ರಿಲೀಸ್ ಮಾಡಿದ್ದ CCTV ನೋಡಿ ಇವನೇ ಮುಸಾವೀರ್ ತೀರ್ಥಹಳ್ಳಿಯವನು ಅಂತ ಗಾಂಜಾ ಆರೋಪಿ ಮಾಹಿತಿ ಕೊಡ್ತಾನೆ. ಅಷ್ಟೇ ಅಲ್ಲ, ಮುಸಾವೀರ್ ಮನೆ ಮತ್ತು ವಿಳಾಸ, ಮನೆಯವರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾನೆ. ತಕ್ಷಣವೇ ಶಿವಮೊಗ್ಗಕ್ಕೆ ಹೋಗಿ NIA ಅವರು ಗಾಂಜಾ ಆರೋಪಿಯ ವಿಚಾರಣೆಯನ್ನು ಮಾಡ್ತಾರೆ. ಬಳಿಕ ತೀರ್ಥಹಳ್ಳಿಯ ಮುಸಾವೀರ್ ಮನೆಯವರನ್ನು ವಿಚಾರಣೆ ಮಾಡ್ತಾರೆ NIA ಅವರು. ಈ ಸಂದರ್ಭದಲ್ಲಿ 4-5 ವರ್ಷಗಳಿಂದ ನಮ್ಮ ಸಂಪರ್ಕದಲ್ಲಿ ಮುಸಾವೀರ್ ಇಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಈಗ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ NIA ಅವರಿಗೆ ಏನೆಲ್ಲ ಲೀಡ್ ಸಿಕ್ಕಿದೆ, ತನಿಖೆಯಲ್ಲಿ ಎಷ್ಟು ಪ್ರಗತಿಯಾಗಿದೆ? ಅರವಿಂದ್, ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಡೆದ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ತೀವ್ರತರವಾಗಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಈಗಾಗಲೇ NIA ಅಧಿಕಾರಿಗಳಿಗೆ ಬಾಂಬರ್ ಯಾರು ಅನ್ನುವಂಥದ್ದು ಕನ್ಫರ್ಮ್ ಆಗಿ ಹೋಗಿದೆ. ಆದರೆ ಇಲ್ಲಿವರೆಗೂ ಬಾಂಬರ್ ಸಿಕ್ಕಿಲ್ಲ ಅನ್ನೋದು ಬಿಟ್ಟರೆ ಈಗಾಗಲೇ ಬಾಂಬರ್ನ ಸಂಪರ್ಕದಲ್ಲಿ ಮತ್ತು ಆತನಿಗೆ ಯಾರೆಲ್ಲ ಸಹಕಾರ ಮಾಡಿದರು ಅನ್ನುವಂಥದ್ರ ಬಗ್ಗೆ NIA ಅಧಿಕಾರಿಗಳು ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿಕೊಂಡು ಅವರು ಸಂಪರ್ಕದಲ್ಲಿದ್ದವರ ಮನೆಗಳ ಮೇಲೆ ದಾಳಿಯನ್ನು ಮಾಡಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ NIA ಅಧಿಕಾರಿಗಳು ಮಾಡ್ತಿರುವಂಥದ್ದು. ನಿನ್ನೆ ರಾತ್ರಿ ಬೆಂಗಳೂರಿನ ಇಬ್ಬರನ್ನು ವಶಕ್ಕೆ ಪಡೆದಿರುವ NIA ಅಧಿಕಾರಿಗಳು ಅವರನ್ನು ಕೂಡ ತನಿಖೆಗೆ ಮಾಡ್ತಿರುವಂಥದ್ದು. ಯಾಕಂದರೆ ಇವರು ಮುಸಾಫಿರ್ ಏನಿದ್ದಾರೆ, ಬಾಂಬರ್ಸ್ ಏನಿದ್ದಾರೆ, ಆತನ ಸಂಪರ್ಕದಲ್ಲಿದ್ದರು ಅನ್ನುವಂಥ ಒಂದು ಶಂಕೆ ಆರೋಪದ ಮೇಲೆ ಅವರನ್ನು ವಶಕ್ಕೆ ಪಡೆದಿರುವ NIA ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈ ಒಂದು ಬಾಂಬರ್ ಬಗ್ಗೆ ಸುಳಿವು ಕೊಟ್ಟಿದ್ದು ಒಬ್ಬ ಡ್ರಗ್ಸ್ ಪೆಡ್ಲರ್ ಅನ್ನುವಂಥ ಮಾಹಿತಿ ಈಗ ಹೊರಬೀಳ್ತಿರುವಂಥದ್ದು. ಈ ಡ್ರಗ್ಸ್ ಪೆಡ್ಲರ್ ಬೆಂಗಳೂರಿನ ಶಿವಮೊಗ್ಗದ ತೀರ್ಥಹಳ್ಳಿ ಪೊಲೀಸ್ ಠಾಣೆಯವರು ಡ್ರಗ್ಸ್ ಪೆಡ್ಲರ್ ಒಬ್ಬನನ್ನು ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿರುವಂಥ ಸಂದರ್ಭದಲ್ಲಿ ಸೆಲ್ಲಲ್ಲಿ ಇದ್ದುಕೊಂಡೇ TVಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ TVಯಲ್ಲಿ NIA ಅವರು ರಿಲೀಸ್ ಮಾಡಿದಂಥ ಒಂದು CCTV ಪ್ರಸಾರ ಆಗ್ತಾಯಿತ್ತು. ಆ CCTVಯಲ್ಲಿ ಪ್ರಸಾರ ಆಗ್ತಿರುವಂಥ ದೃಶ್ಯಾವಳಿಗಳನ್ನು ನೋಡಿಕೊಂಡು ಈತ ಮುಸಾವೀರ್ ತೀರ್ಥಹಳ್ಳಿ ಮೂಲದವನು ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಪೊಲೀಸರಿಗೆ ಡ್ರಗ್ಸ್ ಪೆಡ್ಲರ್ ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಈ ವಿಚಾರವನ್ನು NIA ಅಧಿಕಾರಿಗಳಿಗೆ ತಿಳಿಸಿರುವಂಥದ್ದು. NIA ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನು ಡ್ರಗ್ಸ್ ಪೆಡ್ಲರ್ ಮಾಹಿತಿ ಕೊಟ್ಟಿದ್ದ, ಆ ಡ್ರಗ್ಸ್ ಪೆಡ್ಲರ್ ಸಂಪೂರ್ಣವಾಗಿ ಬಾಂಬರ್ನ ವಿಳಾಸ ಮತ್ತು ಆತನ ಪೋಷಕರು ವಾಸವಾಗಿರುವಂಥ ಮನೆಯ ವಿಳಾಸ ಎಲ್ಲವನ್ನೂ ಕೊಟ್ಟಿದ್ದ. ಆ ವಿಳಾಸದ ಆಧಾರದ ಮೇಲೆ NIA ಅಧಿಕಾರಿಗಳು ಆ ಮನೆ ಮೇಲೆ ದಾಳಿ ಮಾಡಿ ಅವರ ಪೋಷಕರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬಾಂಬರ್ ನನ್ನ ಮಗ ಅನ್ನುವಂಥದ್ದು ಒಪ್ಕೊಂಡಿದ್ದಾರೆ. ಜೊತೆಗೆ ಆತ ನಮ್ಮ ಸಂಪರ್ಕದಲ್ಲಿ ಇಲ್ಲ, ಕಳೆ 5-6 ವರ್ಷಗಳಿಂದಲೂ ಕೂಡ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಇರುವಂಥದ್ದು. ಹಾಗಾಗಿ ಈಗ ಸಿಕ್ಕಿರುವಂಥ ಮಾಹಿತಿ ಆಧಾರದ ಮೇಲೆ NIA ಅಧಿಕಾರಿಗಳು ಬಾಂಬ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.